ಹಾಯ್ ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಇದು ಟೈಟಲ್ನ ನೋಡಿದ್ದೀರಾ, ಮದುವೆ ಲಾಗ್ ವಿಡಿಯೋ. ನನ್ನ ತಂಗಿಯ ಭಾವನ ಮಗನ ಅಂದರೆ ತಂಗಿಯ ಯಜಮಾನರ ಅಣ್ಣನ ಮಗನ ಮದುವೆ ಮೈಸೂರಲ್ಲೇ ಇರುವಂಥದ್ದು. ರೆಡಿಯಾಗಿದ್ದೀನಿ. ರೇಷ್ಮೆ ಸ್ಯಾರಿ ಮೊನ್ನೆ ತೋರಿಸಿದ್ದೆ, ನೀವು ಹೇಳಿದ್ದೆ, ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ವೇರ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಔಟ್ಫಿಟ್ ಅಂತ ಹೇಳಿ ನನಗೆ ತಿಳಿಸಿ. ಚೆಂದ ಕಾಣಿಸ್ತಾ ಇದೆಯಾ ಅಂತ ಹೇಳಿ ತಿಳಿಸಿ. ಚೌಟ್ರಿಗೆ ಅಂದರೆ ರಿಸೆಪ್ಷನ್ಗೆ ಹೊರಡೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ. ಎಂದಿನಂತೆ ನಾನು ರೆಡಿಯಾಗುವಂಥದ್ದು ನಿಮ್ಗೆ ಗೊತ್ತಿದೆಯಲ್ಲ. ಸಿಂಪಲ್ ಅಂತ ಅನ್ನಿಸ್ತಾ ಇದೆಯೇನೋ ಗೊತ್ತಿಲ್ಲ, ನೀವು ಹೇಳಿ. ಚೌಟ್ರಿ ಎಂಟ್ರೆನ್ಸ್ ಬಂದ್ವಿ. ಮೈಸೂರಲ್ಲೇ ಇರುವಂತಹ ಚೌಟ್ರಿ ಇದು. ಅಂದರೆ ಸಾರಾ ಮಹೇಶ್ ಅವ್ರ ಚೌಟ್ರಿ, ಸಾರಾ ಚೌಟ್ರಿ ಅಂತ ಹೇಳ್ತಾರೆ. ಸ್ವಲ್ಪ ಲೇಟಾಗಿ ಹೊರಟ್ವಿ. ನಮ್ಮ ಮನೆಯವ್ರ ಆಫೀಸಿಂದ ಬರೋದು ಕೂಡ ಲೇಟ್ ಆಯಿತು. ನಾನು ರೆಡಿಯಾಗಿ ಕೂತಿದ್ದೆ. ಅವ್ರು ಬಂದ ಮೇಲೆ ಬಂದ್ವಿ ಚೌಟ್ರಿ ಹತ್ರ. ನೋಡಿ, ಇಲ್ಲಿ ನೀರಿನ ಜಳ ತುಂಬ ಚೆನ್ನಾಗಿ ಕೇಳಿಸುತ್ತೆ, ಒಮ್ಮೆ ಕೇಳಿ. ಸೌಂಡ್ ಚೆನ್ನಾಗಿರುತ್ತೆ. ಹಾಗೆ ಒಳಗಡೆ ಎಂಟ್ರಿ ಕೊಟ್ವಿ. ಚೌಟ್ರಿ ಒಳಗಡೆ ನೋಡ್ತಾ ಇದ್ದೀರಾ, ಚೌಟ್ರಿ ಜನನೇ ಫುಲ್ ಕಡಿಮೆ, ಎಲ್ಲ ಊಟಕ್ಕೆ ಹೋಗಿದ್ದಾರೆ. ಬಂದಿದ್ದೆ 9 ಗಂಟೆ. ನಾವು ರಿಸೆಪ್ಷನ್ ಶುರುವಾಗದೆ 7-7:15 ಬಂದಿದ್ದು 9 ಗಂಟೆ ಆಯಿತು. ಆದಷ್ಟು ಜನ ಮುಕ್ಕಾಲು ಭಾಗ ಕಡಿಮೆನೇ ಆಗೋಗಿದ್ರು. ತಂಗಿ ಮಗಳು ದುರ್ಗಾಶ್ರೀ ಕೂತಿದ್ರು. ನಾವು ಹೋಗಿ ಜೊತೆಗೆ ಜಾಯ್ನ್ ಆದೆ. ಹೇಗಿದೆ ಇವತ್ತಿನ ವಿಡಿಯೋ ಅಂತ ಹೇಳಿ ತಿಳಿಸಿ. ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ವಿಡಿಯೋ ನೋಡಿ. ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ಚಾನಲ್ ಮೇಲೆ ಇರಲಿ. ತಂಗಿ ಮಗ ಎಲ್ಲ ಹೋಗಿದ್ದ, ಕೇಳ್ತಾ ಇದ್ದೀನಿ. ಜಶ್ವಂತ ಇಲ್ಲ ಅಂತ ಹೇಳಿ ಬರ್ತಾನೆ. ಮೇಲೆ ಅವನು ಕೂಡ ತಂಗಿ, ಇವಳ ಹೆಸರು ಸವಿತಾ ಅಂತ ಹೇಳಿ, ನಿಮ್ಗೆ ಗೊತ್ತಿದೆ. ಇವರ ಭಾವನ ಮಗನ ಮದುವೆ ಇದು. ಹುಡುಗ ಹುಡುಗಿನ ನಾನು ತೋರಿಸೋದಕ್ಕೆ ಆಗಿಲ್ಲ, ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಕೂತ್ಕೊಂಡ್ವಿ, ನಮ್ಮದೇ ವಿಡಿಯೋ ಶೂಟ್ ಆಯಿತು, ಫೋಟೋ ಶೂಟ್ ಮಾಡ್ಕೊಂಡ್ವಿ, ಅದರಲ್ಲೇ ಬ್ಯುಸಿ ಆಗಿಬಿಟ್ವಿ. ತಂಗಿ ಮಗ ಜಶ್ವಂತ್ ನೋಡಿ, ಅವ್ರ ಅಮ್ಮನ ಹೇಗೆ ರೇಗಿಸ್ತಾ ಇದ್ದಾನೆ ನೋಡಿ. ಈ ಗಂಡು ಮಕ್ಕಳೇ ಅಷ್ಟಲ್ವಾ, ಅವರು ಮಗಳು ರೆಡಿಯಾಗಿ ಆರಾಮಾಗಿ ಕೂತಿದ್ದಾಳೆ. ದುರ್ಗಾಶ್ರೀ ಎಲ್ಲ ಮುಗಿಸ್ಕೊಂಡು ಊಟದ ಹಾಲ್ಗೆ ಬಂದ್ವಿ. ಊಟಕ್ಕೆ ಕೂತ್ಕೊಳ್ತಾ ಇದ್ದೀವಿ. ಜಾಸ್ತಿ ವಿಡಿಯೋ ನಾನು ತೊಗೊಳೋದಕ್ಕಾಗಿಲ್ಲ. ಒಂದೊಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಊಟದ್ದು ಕೂಡ ಪರಿಪೂರ್ಣವಾಗಿ ನಾನು ವಿಡಿಯೋ ಮಾಡಿಕೊಳ್ಳಲಿಲ್ಲ. ಹಾಗೆ 1-2 ನಿಮಿಷ ವಿಡಿಯೋನ ತಗೊಂಡೆ. ಊಟ ಚೆನ್ನಾಗಿತ್ತು. ಯಾವುದೇ ಮದುವೆ ಮನೆಗೆ ಹೋದರೂ ಕೂಡ ನಾನು ಅವ್ರು ಹೇಗೆ ಮಾಡಿಸಿದ್ರು ಕೂಡ ಖುಷಿಯಿಂದ ಊಟ ಮಾಡ್ತೀವಿ. ಏಕೆ ಅಂತ ಹೇಳಿದ್ರೆ ಅದರಿಂದ ಶ್ರಮ ತುಂಬ ಇರುತ್ತಲ್ವ. ನಾವು ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ 1 ನಿಮಿಷ ಸಾಕು, ಆದರೆ ಅದರಿಂದ ಬಹಳ ಶ್ರಮ ಪಟ್ಟಿರ್ತಾರೆ. ಆ ಒಂದು ಉದ್ದೇಶಕ್ಕಾಗಿ ನಾನು ಅಂದ್ಕೊಳ್ಳೋದು, ಅವ್ರು ಏನೇ ಮಾಡಿಸಿದ್ರು ಮದುವೆ ಮನೆಗಳು ಊಟದಲ್ಲಿ ಚೆನ್ನಾಗಿದೆಯಪ್ಪ ಅಂತಲೇ ಖುಷಿಯಿಂದ ಊಟ ಮಾಡುವಂಥದ್ದನ್ನು ಮಾಡ್ತೀವಿ. ನೋಡ್ತಾ ಇದ್ದೀರಾ, 1-2-3 ಥರ ಸಲಾಡು ಮತ್ತು ನನ್ನ ಚೈನೀಸ್ ಸ್ಪೆಷಲ್ಗಳು ಕೂಡ ಇತ್ತು. ವೆಜ್ಜು ಸಮೋಸ ಇವೆಲ್ಲ ಇತ್ತು. ಚೈನೀಸ್ ಐಟಮ್ಸ್ಗಳು ಕೂಡ ಕಾಣಿಸ್ತು ಅಲ್ಲಿ. ಗೋಬಿ ಪಾನಿಪುರಿ ಕೂಡ ಎಲ್ಲ ಇತ್ತು. ಆ ಕಡೆ ನಾವು ಹೋಗಲಿಲ್ಲ, ಬಫೆ ಸಿಸ್ಟಮ್ ಇತ್ತದು. ಅಷ್ಟೊತ್ತಿನಲ್ಲಿ ಗೋಬಿ ಮತ್ತು ಪಾನಿಪುರಿ ಎಲ್ಲ ತಿನ್ನಲ್ಲ, ಹೋಗಲಿಲ್ಲ. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ. ದೋಸೆ ಚೆನ್ನಾಗಿ ಬೆಂದಿಲ್ಲ ಅನ್ನಿಸ್ತು ನನಗೆ, ಚೇಂಜ್ ಮಾಡಿಸ್ದೆ ನಾನು. ಏಕೆಂದರೆ ಅಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆಯಲ್ಲ, ಅವರು ಕ್ರಿಸ್ಪಿಯಾಗಿ ದೋಸೆನ ಇದು ಮಾಡಿಲ್ಲ. ಸೂಪು ನಾನೇನು ಕಪ್ಪು ತೊಗೊಂಡೆ, ಅದು ಸೂಪು, ವೆಜ್ ಸೂಪು. ಅದನ್ನು ಕುಡಿದೆ. 1 ಕಪ್ಪು, 1-2 ಸ್ವಲ್ಪ ಇತ್ತಲ್ಲ, ಅದನ್ನು ಸೂಪ್ ಅಂದರೆ ನಂಗೆ ತುಂಬ ಇಷ್ಟ. ಆಲೂಗಡ್ಡೆ ಪಲ್ಯ, ಚಟ್ನಿ ಮತ್ತು ಕಾರ್ನ್ ಸಲಾಡು, ಡ್ರೈ ಫ್ರೂಟ್ ಸಲಾಡು, 1-2 ಥರ ಪಲ್ಯ, ಡ್ರೈ ಗೋಬಿ ಥರ ಎಲ್ಲ ಏನೇನೋ ಸ್ಪೆಷಲ್ ಇತ್ತು.
ಚೆನ್ನಾಗಿತ್ತು ಊಟ. ನೋಡಿ ಆ ದೋಸೆ ತೆಗೆದಿಟ್ಬಿಟ್ಟು ಬೇರೆ ದೋಸೆನ ಹಾಕಿಸ್ಕೊಂಡೆ. ಊಟ ಚೆನ್ನಾಗಿತ್ತು. ಬನ್ನಿ ಊಟ ಎಲ್ಲ ಮುಗಿಸಿ ಬೀಡ ಇವೆಲ್ಲ ಫ್ರೂಟ್ ಸಲಾಡ್ ಇತ್ತು, ಬೀಡ ಇತ್ತು, ಐಸ್ ಕ್ರೀಮ್ ಇತ್ತು, ಮತ್ತು ಕೇಕ್ ಯಾವುದೋ ಒಂದು ಸ್ಪೆಷಲ್ ಥರ ಇತ್ತು. ಅದು ಒಂಥರ ಕೇಕ್ ಟೈಪು ಚಾಕ್ಲೇಟ್ ಶಿರಪಲ್ಲಿ ಹೆಜ್ಜಿ ಕೊಡ್ತಾಯಿದ್ರು. ಮಕ್ಕಳು ತಿಂದ್ರಿ ಅಂತ ಹೇಳಿ ಮಕ್ಳಿಗೆ ಹೇಳಿದೆ. ನನಗೆ ಗ್ರೀನ್ ಆ್ಯಪಲ್ ಇಷ್ಟ. ಗ್ರೀನ್ ಆ್ಯಪಲ್ ಇತ್ತು, ಅಲ್ಲಿ ತೊಗೊಂಡೆ ಒಂದು ಪೀಸನ್ನ. ಇನ್ನು ಊಟ ಎಲ್ಲ ಸ್ವಲ್ಪ ಹೆವಿ ಆಗಿತ್ತು. ಫ್ರೂಟ್ಸು ಊಟಕ್ಕೆ ಮುಂಚಿತವಾಗಿ ತಿನ್ನಬೇಕು ನಾವು, ಊಟ ಆದಮೇಲೆ ತಿನ್ನೋದಕ್ಕಾಗಲ್ಲ. ನಾನು ಏನೂ ತೊಗೊಳ್ಳಿಲ್ಲ, ಒಂದೇ ಒಂದು ಗ್ರೀನ್ ಆ್ಯಪಲ್ ಪೀಸನ್ನ ತೊಗೊಂಡೆ. ನೋಡ್ತಾ ಇದ್ದೀರಾ ಫ್ರೂಟ್ಸ್ನ ಎಷ್ಟು ಚೆಂದ ಜೋಡಿಸಿದ್ದಾರೆ ನೋಡಿ. ನಾವು ಹೋಗೋದ್ರಲ್ಲಿ ಚೌಟ್ರಿ ಮುಕ್ಕಾಲು ಭಾಗ ಜನ ಖಾಲಿಯಾಗಿದ್ದರು. ಎಲ್ಲ ಬೇಗ ಬಂದುಬಿಡ್ತಾರೆ, ಯಾಕೆಂದರೆ ರಿಸೆಪ್ಷನ್ 7 ಗಂಟೆಗೆಲ್ಲ ಶುರುವಾಗ್ಬಿಡುತ್ತಲ್ಲ, ಇನ್ನು ಕ್ರೌಡ್ ಆಗಿಬಿಡುತ್ತೆ ಅಂತ ಹೇಳಿ ಆದಷ್ಟು ಜನಗಳು ಬೇಗ ಬರ್ತಾರೆ, ಬೇಗ ಊಟ ಮುಗಿಸ್ಕೊಂಡು ಕೂಡ ಹೊರಡ್ತಾರೆ. ನೋಡಿ ಇದೇ ಹೇಳಿದ್ದು, ಒಂದು ಚಾಕ್ಲೇಟ್ ಫ್ಲೇವರಲ್ಲಿ ಕೇಕ್ ಟೈಪ್ ಬರುತ್ತೆ ಅದು, ಮತ್ತು ಕ್ರಿಸ್ಪಿ ಬಿಸ್ಕೆಟ್ ಥರ ಬರುತ್ತೆ. ಅದನ್ನು ಮಕ್ಕಳಿಗೆ ಖುಷಿಯಾಗುತ್ತೆ ಈ ಡಿಶ್ಶು. ಅದು ಮಕ್ಕಳು ಇಸ್ಕೊಳ್ತಿದ್ದಾರೆ, ಜಶ್ವಂತು, ದುರ್ಗಾಶ್ರೀ. ಚೆನ್ನಾಗಿತ್ತು. ನಾನು ಸುಮ್ಮನೆ ಹಂಗೆ ಟೇಸ್ಟ್ ನೋಡಿದೆ, ಮಕ್ಕಳು ತಗೊಳ್ಳಿ ಅಂತ ಹೇಳಿ ಮಕ್ಕಳಿಗೆ ಹೇಳಿದೆ. ಬೀಡ ಇಷ್ಟ ನನಗೆ. ಊಟ ಎಲ್ಲ ಆದಮೇಲೆ ಊಟ ಕಂಪ್ಲೀಟ್ ಆಗಬೇಕು ಅಂದರೆ ನನಗೆ ಬೀಡ ತುಂಬಾ ಇಷ್ಟಪಡ್ತೀನಿ. ಬೀಡ ನಾನು 2 ತೊಗೊಂಡು ತಿನ್ನಬೇಕು ಅಂತ ಹೇಳಿ ಆ ಕಡೆ ಹೋದೆ. ನೋಡಿ ಇಲ್ಲಿ ಬೀಡ ನನ್ನ ಫೇವ್ರೇಟು. ಬೀಡ ಸ್ವೀಟ್ ಬೀಡ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ಕೂಡ. ಗುಲ್ಕನ್ ಆಗಲಿ, ಟ್ರೂಟಿ ಫ್ರೂಟಿ ಆಗಲಿ, ಇವೆಲ್ಲ ತುಂಬ ಇಷ್ಟ ಆಗುತ್ತೆ. ಊಟ ಡೈಜೆಷನು ಕೂಡ ಆಗುತ್ತೆ, ಎಲೆ ಜೊತೆ ತಿಂದಾಗ ಊಟ ಜೀರ್ಣ ಆಗುತ್ತೆ ಅಂತ ಹೇಳ್ಬೋದು. ನಮ್ಮ ಮನೆಯವರು ಕೂಡ ಅಲ್ಲೇ ಇದ್ದರು. ಬೇಡ ತಿಂದ್ಕೊಂಡು ಹೊರಗಡೆ ಹೋಗೋಣ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ತಿಳಿಸಿ. ನನ್ನ ಔಟ್ಫಿಟ್ ಇಷ್ಟ ಆಗಿದೆ, ಡ್ರೆಸ್ ಸ್ಯಾರಿ ಚೆಂದ ಕಾಣಿಸ್ತಾ ಇದೆ ಅಂತಲೂ ಕೂಡ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಆನೆಸ್ಟಾಗಿ ನನಗೆ ತಿಳಿಸುವಂಥದ್ದನ್ನು ಮಾಡಿ. ಫೋಟೋ ತೊಗೊಂಡ್ವಿ, ವೀಡಿಯೋಗಳನ್ನ ಮಾಡ್ಕೊಂಡ್ವಿ, ವಿಡಿಯೋ ಶೂಟ್ ಅಂತೂ ಕೂಡ ಮಾಡ್ಕೊಂಡ್ವಿ. ನಮ್ಮ ಮನೆಯವ್ರ ಫೋಟೋ ತಗೊಳ್ತಾ ಇದ್ದೀನಿ ನಾನು. ಅವನ್ನ ನಿಲ್ಲಿಸಿ ಆ ಕಡೆ ಫೋಟೋ ಶೂಟ್ಗಂತಲೇ ಒಂದು ಸ್ಪಾಟ್ ಥರ ಮಾಡಿದರು ಅಲ್ಲಿ, ಅದಕ್ಕೋಸ್ಕರ ಫೋಟೋ ಎಲ್ಲ ತೊಗೊಂಡ್ವಿ. ನಾವಂತೂ ವೀಡಿಯೋ ಶೂಟು ಇನ್ಸ್ಟಾಗ್ರಾಮ್ಗಾಗಲಿ, ಮೋಜ್ಗಾಗಲಿ, ಕನ್ನಡ ಸಾಂಗ್ಸ್ಗಳು ನಮಗಿಷ್ಟ, ಎಲ್ಲ ಫೋಟೋ ಶೂಟು ಕೂಡ ಮಾಡ್ಕೊಂಡೆ. ತುಂಬಾ ಇಷ್ಟ ಆಯಿತು. ಎಲ್ಲ ಸ್ಟೇಟಸಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಇದ್ದೀರಾ ಬನ್ನಿ, ಅಲ್ಲೂ ಕೂಡ ಫಾಲೋ ಮಾಡಿ, ಲಿಂಕ್ನ ಕೆಳಗಡೆ ಹಾಕ್ತೀನಿ. ತಂಗಿ ಮಗನ ಜೊತೆ ಫೋಟೋ ಶೂಟ್. ತಂಗಿ ಹಾಗೆ ಆ ಕಡೆ ನೋಡ್ತಾ ನಿಂತಿದ್ಲು, ಹಾಗೆ ವಿಡಿಯೋ ಮಾಡಿದೆ 1-2 ನಿಮಿಷ. ಕತ್ಲು ಇದೆ, ಫೇಸ್ಗೆ ಲೈಟ್ ಬರ್ತಿಲ್ಲ, ಅಲ್ಲಿ ಕತ್ಲು ಥರ ಇದೆ. ಆದರೂ ಕೂಡ ಹಂಗೆ 1-2 ನಿಮಿಷ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಲೈಟ್ ಜಾಸ್ತಿ ಇದ್ದಷ್ಟು ಕ್ಲಾರಿಟಿ ಎಷ್ಟು ಕಾಣಿಸಲ್ಲ ನೈಟ್ ಟೈಮು. ನೋಡಿ ಹೊರಗಡೆ ಲೈಟ್ ಅರೇಂಜ್ಮೆಂಟ್ ಇದೆಯಲ್ಲ, ಅದರಿಂದ ಈ ಥರ ಕಾಣಿಸ್ತಾ ಇದೆ. ನಾವೆಲ್ಲ ಈಗ ನಮ್ಮದು ಊಟ ಎಲ್ಲ ಮುಗಿಸಿ ಎಲ್ಲ ಆಯ್ತಲ್ಲ, ಈಗ ನಾವು ನಮ್ಮ ಮನೆಯವರು ನಾನು ಹೊರಡ್ತಾ ಇದ್ದೀವಿ. ತಂಗಿ ಮಕ್ಕಳು ಚೌಟ್ರಿಲೇ ಉಳ್ಕೊಳ್ತಿದ್ದಾರೆ, ಸ್ವಂತ ಅಲ್ಲ, ಅವರು ಅಲ್ಲೇ ಇರಬೇಕು, ಉಳ್ಕೊಳ್ತಿದ್ದಾರೆ. ನಾವು ಎಲ್ಲ ಮುಗಿಸಿ ಬಾಯ್ ಹೇಳುವಂಥ ಸಮಯ. ಲಾಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ ತಂಗಿಗೆ ಹೇಳಿ ಹೊರಡ್ತಾ ಇದ್ದೀವಿ. ಬರಲಾ ಇವತ್ತಿನ ವ್ಲಾಗ್ ಏನು ಅನ್ನಿಸ್ತು ಅಂತ ಹೇಳಿ ತಿಳಿಸಿ. ಬಾಯ್.